ಒಂದು ಬುಕ್ ಬರೆದಿದ್ದಾರೆ ಇವರು, ನಮ್ಮ ಸುಜಾತ ಮೈರಿ ಅವರು ಬುಕ್ ಬರೆದಿದ್ದಾರೆ. ಅದೊಂದು ಪೇಜ್ ಓದಿದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿರುವಂಥ ಪೇಜಲ್ಲಿ ಓದಿದೆ. ತುಂಬ ಖುಷಿ ಆಯಿತು. ನಾನು ಹೇಳಿದೆ ನಮ್ಮ ಅನಿಲನ್ ಅವ್ರಿಗೆ, ನೀವು ಓದಿ ಅನ್ನೋದನ್ನು. ನಾನು 2 ಪೇಜ್ ಓದಿದ್ದೀನಿ, ನೀವು ಓದಿ ಅಂತ ಹೇಳಿದೆ. ಅವರಿಗೆ ಮಡಿವಾಳ ಮಾಚಿದೇವರು ಒಂದು ಯಾರೋ ಕನಸಲ್ಲಿ ಒಂದು ಸ್ವಾಮೀಜಿ ಬಟ್ಟೆ ಹಾಕ್ಕೊಂಡು ಅವರು ಕನಸಲ್ಲಿ ಬರ್ತಾ ಇರಬೇಕಂದ್ರೆ ಯಾರನ್ನೋ ಕೇಳಿದೆ, ಯಾರ ಮನೆಗೆ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇಲ್ಲ ಜಾಸ್ತಿ, ಅವ್ರೇನೋ ದೇವ್ರು ಬಂದಿರ್ಬೋದು. ಆಮೇಲೆ ಅವ್ರ ತಾಯಿ ಹೇಳ್ತಾರೆ ಅವ್ರಿಗೆ, ಇಲ್ಲಮ್ಮ ನಮ್ಮ ಮಡಿವಾಳ ಮಾಚಿದೇವ್ರೆ ಅವರು ಆ ಅವತಾರ ಡ್ರೆಸ್ಸಲ್ಲಿ ಇರೋದು ಅಂತ ಹೇಳಿದಾಗ ಅದ್ರ ಬಗ್ಗೆ ರಿಸರ್ಚ್ಗೆ ಹೋಗಿ ಅವರು ಅದನ್ನು ಮುಂದೆ ಹೆಂಗೆ ನಮ್ಮ ಮಡಿವಾಳ ಮಾಚಿದೇವರು ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಅವ್ರ ಹಿನ್ನೆಲೆ ಏನು, ಯಾರು ಯಾವ ರೀತಿಯಲ್ಲಿ ಅಂತ ಅದೆಲ್ಲ ಮಾಡಿದ್ದಾರೆ. ಅದೆಲ್ಲ ತುಂಬ ಮುಖ್ಯವಾದದ್ದು. ಅದೆಲ್ಲ ಏನಂದ್ರೆ ಒಂದು ಸಮಾಜಕ್ಕೋಸ್ಕರ ಒಬ್ಬರು ಏನಾದರೂ ಒಂದು ಕೆಲಸ ಮಾಡುವಾಗ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಆಮೇಲೆ ಅವ್ರು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾರೆ, ಸೆಂಟ್ರಲ್ಲಿ ಹೆಲ್ತ್ ಇಶ್ಯೂ ಆಗಿ ರೆಸ್ಟಲ್ಲಿ ಇರ್ತಾರೆ, ಆಮೇಲೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ. ಇದೆಲ್ಲ ನಮಗೆ ತುಂಬ ಸಂತೋಷ ಆಗುತ್ತೆ ನಮಗೆ. ಅದರಿಂದ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಎಲ್ಲ ನಮ್ಮ ಆಫೀಸ್ ಒಬ್ಬರವರು, ನಮ್ಮ ಕೌನ್ಸಿಲರ್ ಅಂತ ಗುಣ ಅವರು ಇದ್ದಾರೆ, ನಮ್ಮ ನಾಗರಾಜು, ಆಮೇಲೆ ನಮ್ಮ ಸೀರಣ್ಣ ಬಂದಿದ್ರು, ಎಲ್ಲರೂ ಗೊತ್ತಿಲ್ಲ, ಇಲ್ಲ ನಮ್ಮ ನನ್ನ ಆತ್ಮೀಯರು, ಅವ್ರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿದ್ದೀವಿ, ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿದ್ದೀವಿ. ನಾವು ಅವರು ಹೇಳಿದ ಕೆಲಸ ಯಾವುದೂ ಒಂದೂ ಇಲ್ಲದೆ ಎಲ್ಲವನ್ನೂ ಮಾಡಿದ್ದೀವಿ. ಅದು ಬಿಟ್ಟು ಕೈ ಮೀರಿರುವಂಥ ಕೆಲಸನೂ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ. ಅದು ಹೇಳೋಕ್ಕಾಗಲ್ಲ. ಏನು ಸೀರಣ್ಣ ಕರೆಕ್ಟ್ ಆಗಲ್ಲ? ಕರೆಕ್ಟ್. ಅವಾಗ ನೋಡಿ ಬಂದರು ನಮ್ಮ ಸೀನಣ್ಣ, ನಮ್ಮ ಲೀಡ್ರು ನಮ್ಗೆ ಒಂಥರ ತಂದೆ ಸಮಾನ ಅವರು. ನಮ್ಗೆ ಆ ಥರ ನಮ್ಮ ಸೀನಣ್ಣವರು ಆ ಥರ ಅವರು ಬಂದಿದ್ದಾರೆ. ಅವರಿಗೆ ಇನ್ನು ಸಮಾಜದ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಎಲ್ಲ ನೌಕರ ಸಂಘದವರು ಎಲ್ಲರೂ ಇದ್ದಾರೆ, ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಮುಖ್ಯವಾಗಿ ಸಮಾಜದ ಬಗ್ಗೆ 2-3 ವಿಚಾರಗಳು ನಮ್ಮ ಮನೆಯತ್ರ ಮಾತಾಡಿದ್ರು. ಒಂದು, ಸಮಾಜದಲ್ಲಿ ಯಾರಾದರೂ ಒಬ್ಬರು ಈ ರೀತಿಯಲ್ಲಿ ಮಾತಾಡಿ ಬುದ್ಧಿವಂತಿಕೆಯಿಂದ ಮಾತಾಡೋರು ಬೇಕಾಗಿದೆ. ಈ ದೇಶಕ್ಕೆ ನಮಗೆ ಬೇಕಾಗಿದೆ. ನಮ್ಮ ನಾಲ್ಕು ಬೇಕಾಗಿದೆ, ನಮ್ಮ ಜಿಲ್ಲೆಗೂ ಬೇಕಾಗಿದೆ. ಒಂದೊಂದು ಸಮಾಜಕ್ಕೆ ಒಬ್ಬೊಬ್ಬರು ಬೇಕಾಗಿದೆ. ಇಲ್ಲಾಂದರೆ ಗುರ್ಸೋದಿಲ್ಲ. ನಿಜವಾಗ್ಲೂ ನಾನೇನೇ ಹೇಳಿದ್ರು, ನಾನು ತಪ್ಪು ಮಾಡಿದ್ರು ಒಪ್ಕೊಳ್ತೀನಿ, ನಿಜ ಮಾಡಿದ್ರು ಒಪ್ಕೊಳ್ತೀನಿ, ಹೇಳಿದ್ದನ್ನು ಒಪ್ಕೊಳ್ತೀನಿ. ಯಾವುದೇ ಆಗಲಿ ಒಂದೊಂದು ಸಮಾಜಕ್ಕೆ ಒಬ್ಬೊಬ್ರು ಇರಬೇಕಾಗ್ತದೆ. ಯಾರಾದರೂ ಮಾತಾಡೋರು ಇರಬೇಕು, ಹೋರಾಟ ಮಾಡುವಂಥ ಇರಬೇಕು. ಆ ಹೋರಾಟನೇ ಇವತ್ತು ನಮಗೆ ದಾರಿದೀಪವಾಗುತ್ತೆ. ಮೊದಲು ಹೋರಾಟ ಇಲ್ಲ. ಇವತ್ತು ನಾವೆಲ್ಲವನ್ನು ಕೊಟ್ಟು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಹಿಂದೆ ಇದ್ದೀವಿ. ಅದೇ ನಮ್ಮ ಅನಿಲನ್ ಅವ್ರು ಹೇಳಿದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಓದುವಾಗ ಏನಾದರೂ ನಮಗೆ ಬ್ರಿಟಿಷ್ ಅವರು ಎಷ್ಟು ನಮಗೆ ಕಿರುಕುಳಗಳು ಕೊಡ್ತಾ ಇದ್ರು, ಅವತ್ತೇನು ಪರಿಸ್ಥಿತಿ ನಾವು ಇದ್ವಿ, ಆವತ್ತೇನಾದ್ರು ನಮ್ಗೆ ರಿಸರ್ವೇಷನ್ ಇತ್ತ, ಆವತ್ತೇನಾದರೂ ಯಾರೋ ಒಬ್ಬರು ಸಹಾಯ ಮಾಡೋಕ್ಕೆ ಒಂದು 500-1000 ರೂಪಾಯಿ ಕೊಡುವಂಥ ಶಕ್ತಿ ಯಾರಿಗಿತ್ತ ಅವತ್ತು? ಅಂಥ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 54 ಡಿಗ್ರಿ ಮಾಡಿದಾರಲ್ಲ. ಇವತ್ತು ನಾವ್ಯಾಕೆ ಅಂಥ ವ್ಯಕ್ತಿಗಳಲ್ಲಿ ಒಬ್ರು ಆಗಬಾರ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಆಗಬಾರ್ದು? ನಮ್ಮ ಮಡಿವಾಳ ಮಾಚಿದೇವ್ರ ಥರ ಯಾಕೆ ಆಗಬಾರ್ದು? ವಿಶ್ವೇಶ್ವರಯ್ಯ ಥರ ಯಾಕೆ ಆಗಬಾರ್ದು? ಕುವೆಂಪು ಥರ ಯಾಕೆ ಆಗಬಾರ್ದು? ನಾವು ಆಗಬೇಕು. ನಾವು ಇವತ್ತೆಲ್ಲ ಇದ್ರು ನಾವು ಆ ಮಟ್ಟಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ನಮಗೆ. ಅದಕ್ಕೆ ಸಮಾಜಕ್ಕೆ ಗಟ್ಟಿಯಾಗಂತ ನಿಂತ್ಕೊಳ್ಳೋರು ಒಬ್ಬರು ಬೇಕಾಗಿರ್ತಾರೆ. ಖಂಡಿತವಾಗ್ಲೂ ಈ ಸಮಾಜದವರು, ನಮ್ಮ ಅನಿಲನ್ ಅವರು ಹೇಳ್ದಂಗೆ, ನನಗೆ ಇವತ್ತು ನಾವೆಲ್ಲ ಏನಾದರೂ ಬಟ್ಟೆ ವೈಟ್ ಆಗಿರಬೇಕು, ಕಾಣಿಸ್ಬೇಕು ಅಂದರೆ ಮೊದಲನೇ ಕಾರ್ಯಕರ್ತರು ನೀವು. ಎರಡನೇದು ನಮಗೆ ಭಜಂತ್ರೀಸು ಅವರು ಇದ್ರೆ ನಮಗೆ ನಮ್ಮನ್ನು ಶುದ್ಧವಾಗಿರೋದಕ್ಕೆ ನೀವಿಬ್ಬರು 2 ಕಣ್ಣಿದ್ದಂಗೆ. ಈ ದೇಶಕ್ಕೆ ಭಜಂತ್ರಿಯವರು, ಮಡಿವಾಳರು ಇಬ್ಬರು 2 ಕಣ್ಣಿದ್ದಂಗೆ ನಮಗೆ. ಎಲ್ಲರಿಗೂ ಅಷ್ಟೇ, ನಿಮಗೂ ಅಷ್ಟೇ, ನಮಗೂ ಅಷ್ಟೇ. ನಿಮಗೂ ನೀವು ಶುದ್ಧವಾಗಿ, ನಮಗೂ ಅಷ್ಟೇ. ಇಬ್ಬರು 2 ಕಣ್ಣಿದ್ದಂಗೆ. ಆದರೆ ಈ ಕಣ್ಣನ್ನು ಚುಚ್ಕೊಂಡ್ರೆ ಫ್ಯೂಚರಲ್ಲಿ ನಾವು ಬದುಕಕ್ಕಾಗೋದಿಲ್ಲ. ಆ 2 ಕಣ್ಣನ್ನು ಕಾಪಾಡ್ಕೋಬೇಕು ನಾವು. ಇದಕ್ಕೆ ನಮ್ಗೆ ಯೂಸ್ ಆಗ್ತಾರೆ. ನಮಗೆ ಬಟ್ಟೆ ವಾಶ್ ಮಾಡೋಕ್ಕೆ ಇದು ಮಾಡ್ತಾರೆ ಅವರು. ಭಜಂತ್ರೀಸೇ ನಮಗೆ ನಮ್ಮನ್ನ ಕಟಿಂಗ್ ಮಾಡೋದಕ್ಕಿಂತ ಅದಕ್ಕೆ ಯೂಸ್ ಇರ್ತಲ್ಲ. ಸಮಾಜದಲ್ಲಿ ನಮ್ಮಲ್ಲಿ ಅವರು ಒಬ್ಬರು, ಈ ಸಮಾಜದಲ್ಲಿ ನಮ್ಮ ಈಕ್ವಲ್ ಆಗಿ ಅವರು ಬರಬೇಕು. ಈ ಸಮಾಜ ಏನಿದೆ ನಮ್ಮ ರಾಜ್ಯದಲ್ಲಿ, ಮಡಿವಾಳ ಸಮಾಜದವ್ರು ಆಗ್ಬೋದು, ಭಜಂತ್ರಿ ಸಮಾಜದವ್ರು ಆಗ್ಬೋದು, ಯಾರೇ ಆಗ್ಬೋದು, MLAs ಆಗಬೇಕು, MPs ಆಗಬೇಕು, ನಗರಸಭೆ ಸದಸ್ಯರು ಆಗಬೇಕು, ಜಿಲ್ಲಾ ಪಂಚಾಯತಿ ಆಗಬೇಕು, ತಾಲೂಕ್ ಪಂಚಾಯತಿ ಆಗಬೇಕು, ಎಲ್ಲದರಲ್ಲಿ ನಾಮಿನೀಸು ಆಗಬೇಕು. ಇವತ್ತು ನಾವು ನಾಮಿನೀಸಲ್ಲಿ ಎಲ್ಲರಿಗೂ ಈಕ್ವಲ್ ಆಗಿ ನಾವು ಶೇರ್ ಮಾಡಿದ್ದೀವಿ. ಬೇಕಾದ್ರೆ ಇನ್ನೊಂದು ವಾರ 15 ದಿವಸದಲ್ಲಿ ಗೊತ್ತಾಗುತ್ತೆ. ಇಲ್ಲ, ನಾಮಿನೀಸಲ್ಲಿ ಆಚೆ ಬಂದ್ಮೇಲೆ ಎಲ್ಲರಿಗೂ ಈಕ್ವಲ್ ಆಗಿ ನಾವು ಶೇರ್ ಮಾಡಿದ್ದೀವಿ. ಖಂಡಿತವಾಗ್ಲೂ ನಾವೆಲ್ಲ ಈ ಸಮಾಜದ ಜೊತೆ ಇರ್ತೀವಿ. ಆಮೇಲೆ ಹೇಳಿದ್ರು, ಇವಾಗ ಕೋಲಾರ ತಾಲೂಕಲ್ಲಿ ಚೌಡ್ದೇನಲ್ಲಿ ಹೋಗಿ ಒಂದು ಮನೆ ನೋಡಿದೆ, ಕಷ್ಟ ಆಯಿತು ನನಗೆ, ಒಂಥರ ಗುಡಿಸಲು ಥರ ಇದೆ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನಿಮ್ಮ ಸಮಾಜದವ್ರ ಮುಖಾಂತರ ನಾನು ಕೇಳ್ಕೊಳ್ತೀನಿ, ನಾವು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಮನೆಯನ್ನು ನೋಡೋಕೆ ಆಗೋದಿಲ್ಲ, ಗೊತ್ತಾಗೋದಿಲ್ಲ. ಒಂದು ನಮಗೆ ಅಲ್ಲಿಂದ ಮಾಹಿತಿ ಯಾರು ಕೊಡಬೇಕು? ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಕೊಡಬೇಕು, ಇಲ್ಲದೆ ಇದ್ರಲ್ಲಿರ್ತಕ್ಕಂಥ PDO ಕೊಡಬೇಕು, ಇಲ್ಲ ಆ ಭಾಗದ ನಮ್ಮ ನಾಯಕರೇನಾದರೂ ಒಬ್ಬರು ನಮಗೆ ಮಾಹಿತಿ ಕೊಡಬೇಕು. ಈ ಮಾಹಿತಿ ಸಿಗೋದ್ರಲ್ಲಿ ಕೊರತೆಗಳಾಗುತ್ತೆ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ನಮ್ಗೆ ಅರ್ಜಿಗಳು ಕೊಟ್ಟರು ನಾವು ಅದನ್ನು ಪ್ರೋಸೆಸ್ ಮಾಡಿರ್ತೀವಿ. ಆ ಪ್ರೋಸೆಸ್ ಮಾಡಿದಾಗ ಅದೆಲ್ಲೋ ಒಂದು ಜಾಗದಲ್ಲಿ ಯಾವುದೋ ಒಂದು ಮಿಸ್ ಆಗಿಬಿಡುತ್ತೆ. ಅದು ಆ ಮಿಸ್ ಆಗಿರೋ ಇಂಥವೇ ಇರ್ತವೆ. ಖಂಡಿತವಾಗ್ಲೂ ನೀವು ಸಮಾಜದ ಮುಖಾಂತರ
ಯಾರಾದರೂ ಆ ಥರ ಮನೆಯಲ್ಲಿ ಇಲ್ಲದೆ ಇದ್ದರೆ ಖಂಡಿತವಾಗ್ಲೂ ಆ ಮನೆ ಮುಂದೆ ಅವ್ರನ್ನ ನಿಲ್ಲಿಸಿ ಒಂದು ಫೋಟೋ ತೆಗೆದು ಆ ಫೋಟೋ ಪ್ಲಸ್ ಅದ್ರ ಜೊತೆಗೆ ಒಂದು ಅರ್ಜಿ, ಅವ್ರ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಅವ್ರದ್ದು ವೋಟರ್ ಐ ಡಿ ಅದಕ್ಕೆ ಹಾಕಿ ನೀವು ಕೊಟ್ಟರೆ 100% ಅವ್ರಿಗೆ ಮನೆಗಳನ್ನು ಕೊಡ್ತೀವಿ. ಇವತ್ತು ಎಂಟೈರ್ ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟು ಮೀನುಗಾರರು ಇದರಿಂದ 50 ಮನೆ ತೊಗೊಂಡು ಬಂದಿದ್ದೀನಿ ನಾನು. ಯಾರಿಗೂ 5 ಮನೆ 10 ಮನೆ ಬಂದಿಲ್ಲ, ನಾನು ಒಬ್ಬನೇ ತಂದಿದ್ದೀನಿ. ಆ ಥರ ಎಷ್ಟು ಬೇಕೋ ತರುವಂಥ ಶಕ್ತಿನೂ ಇದೆ. ಖಂಡಿತವಾಗ್ಲೂ ಅವ್ರಿಗೆ ಸಪೋರ್ಟ್ ಆಗಿ ನಮ್ಮ ನಜೀರ್ ಅಣ್ಣವರು, ನಮ್ಮ ಅನಿಲ್ ಅಣ್ಣವರು, ಗೋವಿಂದರಾಜ್ ಅಣ್ಣವರು, ಆಮೇಲೆ ಎಲ್ಲರೂ ನಮಗೆ ಸಪೋರ್ಟಿವ್ ಆಗಿದ್ದಾರೆ. CM ತುಂಬ ನಾವು ಹೇಳಿದಕ್ಕೆಲ್ಲ ಕೇಳ್ತಾರೆ, ಕೆಲಸ ಮಾಡಿಕೊಡ್ತಾರೆ. ಇಂಥದ್ದು ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಖಂಡಿತವಾಗ್ಲೂ ನೀವು ಯಾವುದನ್ನ ಇದ್ರೆ ಆ ರೀತಿಯಲ್ಲಿ ನನಗೆ ಖುದ್ದಾಗೂ ಕೊಡಿ, ನಮ್ಮ ಆಫೀಸಲ್ಲಿ ಕೊಡಿ, ಇಲ್ಲ ಕಲೆಕ್ಟ್ ಮಾಡಿ ನೀವೆಲ್ಲ ಇಟ್ಕೊಂಡು ನನಗೊಂದು ಹೇಳಿ ಇಂಥ ದಿವಸ ಬರ್ತೀವಿ ಕೊಡ್ತೀವಿ ಅಂತ ನೀವು ಬಂದು ಕೊಟ್ಟರೆ ಖಂಡಿತವಾಗ್ಲೂ ಮನೆಗೆಲ್ಲ ನಾವು ಮಾಡಿಕೊಡ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ ಏನೇನು ಮಾಡಿ. ಆಮೇಲೆ ಸಮುದಾಯದ ಭವನ ಬಗ್ಗೆ ಹೇಳಿದ್ದಾರೆ, ಅದು ಅನಿಲಣ್ಣವರು ಹೇಳ್ಬಿಟ್ಟು ನಮ್ಮ ಗೋವಿಂದರಾಜನವರು ಹೇಳಿದ್ರು. ನಾನು ಅದಕ್ಕೆ ಭಾಗಿಯಾಗ್ತೀನಿ. ಖಂಡಿತವಾಗ್ಲೂ ಸರ್ಕಾರದಿಂದ ನಿಮ್ಗೆ ಅನುದಾನ ಕೊಡಿಸ್ತೀನಿ. ನನ್ನ ಅನುದಾನದಲ್ಲಿ ನಾನು ಅನುದಾನವನ್ನು ಗೋವಿಂದರಾಜನ ಎಲ್ಲರೂ 10 ಲಕ್ಷ ಕೊಡೋಣ ಅಂದ್ರೆ ಕೊಡೋಣ. ಇನ್ನೂ ಸಾಲಿಲ್ಲ ಅಂದ್ರೆ ಇನ್ನೂ ನಾನು ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲಿ ಇನ್ನೂ ಒಂದು 10 ಲಕ್ಷ ಕೊಡ್ತೀವಿ. ಒಂದೊಂದು ವರ್ಷಕ್ಕೆ 10 ಲಕ್ಷ ಕೊಡ್ತೀವಿ. ಸರ್ಕಾರದಿಂದನೂ ನಾನು ಮಾಡಿಸ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತೀನಿ. ನಿಮ್ಮೆಲ್ಲರ ಒಂದು ವಿಶ್ವಾಸ, ನಂಬಿಕೆ ಏನಿದೆ, ಆ ನಂಬಿಕೆ ವಿಶ್ವಾಸಕ್ಕೆ ಯಾವತ್ತೂ ದ್ರೋಹ ಆಗೋದಿಲ್ಲ, ನಿಮ್ಗೆ ಯಾವತ್ತೂ ಅನ್ಯಾಯ ಆಗೋದಿಲ್ಲ. ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ. ಆಮೇಲೆ ಮಡಿವಾಳ ಮಾಚಿದೇವರು ಸ್ವಾಮಿಯವರು ಒಳ್ಳೇದು ಮಾಡಲಿ, ನಿಮ್ಮೆಲ್ಲರಿಗೂ ಆಯುಷ್, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸಮಾಜದವ್ರನ್ನೇ ಕಾಪಾಡಿದ್ದು ನಾನು ಹೇಳೋದಿಲ್ಲ. ನಮ್ಮನ್ನು ಕಾಪಾಡಬೇಕು, ಅವರು ನಮಗೂ ಬೇಕು. ನಮ್ಮನ್ನು ಕಾಪಾಡಬೇಕು, ಜಿಲ್ಲೆಯವ್ರನ್ನೆಲ್ಲ ಕಾಪಾಡಬೇಕು, ದೇಶದವರೆಲ್ಲರನ್ನೂ ಕಾಪಾಡಬೇಕು. ಅದರಲ್ಲಿ ನೀವು ಒಬ್ಬರು ಎಲ್ಲರಲ್ಲಿ. ಯಾಕಂದ್ರೆ ಇವರೆಲ್ಲ ಬಂದ್ಬಿಟ್ಟು ಮಡಿವಾಳ ಮಾಚಿದವರೆಲ್ಲ ಬಂದ್ಬಿಟ್ಟು ಅವರು ಒಂದು ಸಮಾಜ ಅಂತಾನೆ ಮಾಡಿರಲ್ಲ. ಅವರು ಸಮಾಜ ಅಂತ ಕೆಲಸ ಮಾಡಿರಲ್ಲ. ಅವರು ಸಮಾಜದ ವ್ಯಕ್ತಿಯಾಗಿದ್ರು ಅವರು ಎಲ್ಲ ಪಬ್ಲಿಕ್ ಎಲ್ಲರಿಗೋಸ್ಕರ ಯಾವ ಸಮಾಜ ಆದರೂ ನಮ್ಮ ಸಮಾಜ ಅಂತ ಮಾಡಿರುವಂಥ ದೇವರು ಅವರೆಲ್ಲ. ಕಣ್ಣಿಗೆ ಕಾಣಿಸುವಂಥ ದೇವರವರು, ಕಾಣಿಸದೇ ಇರೋ ದೇವರುಗಳು ಬೇರೆ ಇದ್ದಾರೆ, ಕಣ್ಣಿಗೆ ಕಾಣಿಸುವಂಥ ದೇವರು ಅವರೆಲ್ಲ. ಅಂತ ಅವ್ರ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ, ನಿಮಗೇನು 2 ಕೆಲಸಗಳು ನೀವು ಹೇಳಿದ್ದೀರಾ, ಖಂಡಿತವಾಗಲು ನಿಮ್ಮ ಇದರಲ್ಲಿ ಬಡತನದಲ್ಲಿ ಯಾರಿದ್ದಾರೋ ಮನೆಯೇ ಇಲ್ಲ ಅನ್ನೋರಿಗೆ ಮನೆ ಕೊಡುವಂಥ ಜವಾಬ್ದಾರಿ ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ನೀವೇನು ಸಮುದಾಯ ಭವನ ಕಟ್ಟಬೇಕು ಅಂತಿದ್ದೀರೋ, ಹಾಸ್ಟೆಲ್ ಕಟ್ಟಬೇಕು ಅಂತಿದ್ದೀರೋ, ನೀವು ಯಾವುದು ಕಟ್ಟಬೇಕು ಅಂತಿದ್ದೀರೋ ಸರ್ಕಾರದಿಂದನೂ ಹಣ ಕೊಡಿಸುವಂಥ ಜವಾಬ್ದಾರಿ ನಂದು, ನಮ್ಮ ಅನಿಲ್ ಅನ್ನೋದು, ಗೋವಿಂದರಾಜನವ್ರದ್ದು. ನಾವು 3 ಜನ ಇದ್ದೀವಾಗ. ಗೋವಿಂದರಾಜನವ್ರಿಗೆ ಅದೇ ಹೇಳಿದೆ ನಾನು ಕೂತ್ಕೊಂಡು, ಅಣ್ಣ ಈ ಸತಿ ಅಸೆಂಬ್ಲಿ ನಡೆಯುವಾಗ ಏನೇನು ಸಮಸ್ಯೆಗಳಿದೆಯೋ ನಮ್ಮದು, ನೀವು, ನಾವು, ಅನಿಲ್ ಅಣ್ಣ ಅವರು, ನಜೀರ್ ಅಣ್ಣ ಅವರು, ನಾವು 4 ಜನ ಡೈಲಿ 1 ಅವರ್ ಎಲ್ಲರನ್ನೂ ಮೀಟ್ ಮಾಡಿ ಎಲ್ಲೆಲ್ಲಿ ಏನೇನು ಫೈಲ್ಸ್ ಎಲ್ಲ ಕ್ಲಿಯರ್ ಮಾಡಿಸ್ಬೇಕು ಅಂದೆ. ನಾನು ಡೈಲಿ 2 ಅವರ್ ಇರ್ತೀನಪ್ಪ, ನಾನು ಬರ್ತೀನಿ ಜೊತೆಗೆ ಅಂದರು ಗೋವಿಂದರಾಜನ್ ಅವರು. ಆ ರೀತಿ ಈ ಸರಿ ನಾವಿತ್ತು ಈ ಕೆಲಸಗಳೆಲ್ಲ ಮಾಡಿಸ್ತೀವಿ. ಸಮುದಾಯ ಭವನನ ಹಾಸ್ಟೆಲ್ ನೀವು ತೀರ್ಮಾನ ಮಾಡ್ಕೊಂಡು ಅದಕ್ಕೆ ದುಡ್ಡು ಕೊಡೋಕೆ ನಾವು ರೆಡಿ ಇದ್ದೀವಿ. ಸರ್ಕಾರದಿಂದ ದುಡ್ಡು ತಗೊಂಡ್ಬರೋದಕ್ಕೆ ನಾವು ರೆಡಿ ಇದ್ದೀವಿ. ಒಂದೇ ದಿವಸ ತರ್ತೀವಿ. ಯಾರು ಮನೆಯಲ್ಲಿಲ್ಲ ಹೇಳಿ, ಖಂಡಿತವಾಗ್ಲೂ ಅವ್ರು ಮನೆ ಮಾಡ್ಕೊಡುವಂಥ ಜವಾಬ್ದಾರಿ ನಾನು ತಗೊಳ್ತೀನಿ. ಆಮೇಲೆ ನಮ್ಮ ನಗರಸಭಾ ಅಧ್ಯಕ್ಷರಲ್ಲಿನೂ ನಾನು ಮನವಿ ಮಾಡ್ತೀನಿ. ನಮ್ಮ ನಗರಸಭೆ ಅಧ್ಯಕ್ಷರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ 5 ತಿಂಗಳಿಂದ. ಡೆವಲಪ್ಮೆಂಟ್ ಮಾಡಬೇಕು ಅಂತ ಇನ್ನೂ ಜಾಸ್ತಿ ಆಗಬೇಕು. ಖಂಡಿತವಾಗ್ಲೂ ನಾವೆಲ್ಲ ನಿಮ್ಮ ಸಪೋರ್ಟ್ ಇದೀವಾಗ.